ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾಮಿಡಿ ರೀಲ್ಸ್, ಟ್ರೋಲ್ ವಿಡಿಯೋ ಅಥವಾ ಮೆಮ್ಸ್ ನೋಡಿದ್ರು ಅಲ್ಲಿ ಒಂದು ವಿಡಿಯೋ ಖಂಡಿತವಾಗಿಯೂ ನಿಮ್ಮ ಕಣ್ಣಿಗೆ ಬಿದ್ದಿರುತ್ತೆ. ಅದೇನಪ್ಪ ಅಂದರೆ ಕೈಯಲ್ಲಿ ಒಂದು ಟೀ ಕಪ್ ಹಿಡಿದುಕೊಂಡು ಎಲ್ಲ ಜೋಕುಗಳಿಗೂ ಮುಗ್ಧವಾಗಿ ನಗುವಂಥ ಒಬ್ಬ ಹುಡುಗನ ವಿಡಿಯೋ. ಸ್ನೇಹಿತರೆ, ನಿಮ್ಮಲ್ಲಿ ತುಂಬ ಜನಕ್ಕೆ ಈ ಹುಡುಗ ಯಾರು, ಯಾಕೆ ನಮ್ಮ ರೀಲ್ಸ್ಗಳಲ್ಲಿ ಪದೇ ಪದೇ ಬರ್ತಾನೆ ಮತ್ತು ಇವನ ವಿಡಿಯೋ ಇಷ್ಟೊಂದು ವೈರಲ್ ಆಗೋಕ್ಕೆ ಕಾರಣ ಏನು ಅನ್ನೋ ಕುತೂಹಲ ಖಂಡಿತ ಇರುತ್ತೆ. ಇನ್ನು ಕೆಲವರಿಗೆ ಈ ಹುಡುಗನನ್ನು ನೋಡಿ ಇವನು ಬಿಹಾರಿನವನೋ, ಮುಂಬೈ ಪಾಲನೋ ಅಥವಾ ಉತ್ತರ ಭಾರತದ ಯಾವುದೋ ರಾಜ್ಯದವನು ಇರಬೇಕು ಅಂತ ಅಂದುಕೊಂಡಿರ್ತಾರೆ. ಆದರೆ ಅಸಲಿ ವಿಷಯ ಅದಲ್ಲ. ಸ್ನೇಹಿತರೆ, ಇಡೀ ದೇಶದಾದ್ಯಂತ ವೈರಲ್ ಆಗಿರುವ ಈ ಹುಡುಗ ದಕ್ಷಿಣ ಭಾರತದ ನಮ್ಮ ನೆರೆಯ ತೆಲಂಗಾಣ ರಾಜ್ಯದ ಒಂದು ಸಣ್ಣ ಹಳ್ಳಿಯ ಸ್ಥಳೀಯ ಬಾಲಕ. ಈತ ಮೂಲತಃ ತೆಲುಗು ಹುಡುಗ ಎಂಬ ವಿಷಯ ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಈ ಸೋಷಿಯಲ್ ಮೀಡಿಯಾ ಅನ್ನೋ ಮಾಯಲೋಕದಲ್ಲಿ ಯಾರ್ಯಾರು ಏನೇನು ವಿಷಯಕ್ಕೆ ಫೇಮಸ್ ಆಗ್ತಾರೆ. ಆದರೆ ಈ ಬಾಲಕ ಕೇವಲ ಕೈಯಲ್ಲಿ ಟೀ ಕಪ್ ಹಿಡಿದು ನಗುವ ಮೂಲಕ ಇವತ್ತು ದೇಶವ್ಯಾಪ್ತಿಯಾಗಿ ಗುರುತಿಸಿಕೊಂಡಿದ್ದಾನೆ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಇಷ್ಟೊಂದು ಫೇಮಸ್ ಆದ ಆ ಹುಡುಗ ಯಾರು, ಆತನ ಹಿನ್ನೆಲೆ ಏನು ಮತ್ತು ಆ ಒಂದು ಟೀ ಕುಡಿಯುವ ವಿಡಿಯೋ ಹೇಗೆ ಯಾರಿಂದ ವೈರಲ್ ಆಯಿತು ಅನ್ನೋ ಕಂಪ್ಲೀಟ್ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಈಗಷ್ಟೇ ಧೂಳೆಬ್ಬಿಸುತ್ತಿರುವಂಥ ಈ ಹುಡುಗನ ಊರನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಹುಡುಗನ ಸ್ವಂತ ಊರು ತೆಲಂಗಾಣ ರಾಜ್ಯದ ಜಯಶಂಕರ್ ಬೊಪ್ಪಲಹಳ್ಳಿ ಜಿಲ್ಲೆಯ ನಾಲಾಪು ಚಟುಪಲ್ಲಿ ಎಂಬ ಸಣ್ಣ ಹಳ್ಳಿ. ಈ ಹುಡುಗನ ಅಸಲಿ ಹೆಸರು ಅರುಣ್. ಆದರೆ ಈತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಾಗಿನಿಂದ ಇವನನ್ನು ಎಲ್ಲರೂ ಪ್ರೀತಿಯಿಂದ ವೈರಲ್ ಟೀ ಸ್ಟಾರ್ ಬಾಯ್ ಅಂತಲೇ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಸ್ವತಃ ಅರುಣ್ಗಾಗಲಿ ಅಥವಾ ಆ ವಿಡಿಯೋ ಮಾಡಿದವರಿಗಾಗಲಿ ಇದು ಇಷ್ಟೊಂದು ಮಟ್ಟಿಗೆ ವೈರಲ್ ಆಗುತ್ತೆ ಅಂತ ಅಂದುಕೊಂಡೂ ಇರಲಿಲ್ಲ. ಅರುಣ್ ಅತ್ಯಂತ ಸಾಧಾರಣ ಮತ್ತು ಬಡ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದಂಥ ಹುಡುಗ. ಇವರ ತಂದೆ ತಾಯಿ ಇಬ್ಬರು ವ್ಯವಸಾಯ ಮಾಡಿ ಅದರಿಂದ ಬರುವ ಕೂಲಿಯಿಂದಲೇ ಜೀವನ ಸಾಗಿಸುತ್ತಿದ್ದಾರೆ. ಅರುಣ್ಗೆ ಒಬ್ಬ ಅಕ್ಕ ಮತ್ತು ಒಬ್ಬ ತಮ್ಮ ಕೂಡ ಇದ್ದಾರೆ. ಮನೆಯಲ್ಲಿ ಬಡತನ ತಾಂಡವಾಡುತ್ತಿದ್ದ ಕಾರಣದಿಂದಾಗಿ ಅರುಣ್ಗೆ ಹೈಸ್ಕೂಲ್ವರೆಗೂ ಸರಿಯಾಗಿ ಓದೋದಕ್ಕೆ ಸಾಧ್ಯವಾಗಲಿಲ್ಲ. 4ನೇ ತರಗತಿಯ ನಂತರವೇ ಈತ ಶಾಲೆಯನ್ನು ಬಿಡಬೇಕಾಗಿ ಬಂತು. ಆದರೆ ಇತ್ತೀಚೆಗೆ ಈತನಿಗೆ ಸಿಕ್ಕ ಒಂದು ಒಳ್ಳೆಯ ಮಾರ್ಗದರ್ಶನದಿಂದಾಗಿ ಅರುಣ್ 10ನೇ ತರಗತಿಯ ಪರೀಕ್ಷೆಯನ್ನು ಬರೆದು ಪಾಸ್ ಮಾಡಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಮುಂದೆ ಸೆಕೆಂಡ್ ಇಯರ್ ಪರೀಕ್ಷೆಯನ್ನು ಬರೆದು ಪಾಸ್ ಆಗಬೇಕು ಅನ್ನೋ ದೊಡ್ಡ ಆಸೆ ಈ ಹುಡುಗನಿಗೆ ಇದೆ. ಇಂಥ ಬಡತನದ ಮಧ್ಯೆಯೂ ಈತ ಹೇಗೆ ವೈರಲ್ ಆದ ಅನ್ನೋದೇ ಒಂದು ರೋಚಕ ಕತೆ. ಸ್ನೇಹಿತರೆ, ಈಗ ವಿಷಯ ಏನಪ್ಪ ಅಂದರೆ ಅರುಣ್ ನಗುತ್ತಿರುವ ಆ ವಿಡಿಯೋವನ್ನು ಶೂಟ್ ಮಾಡಿದ್ದು ಯಾರು, ಅದಕ್ಕೆ ಕಾರಣ ಯಾರು ಗೊತ್ತಾ? ಅವರು ಬೇರೆ ಯಾರೂ ಅಲ್ಲ, ಅರುಣ್ ಪ್ರೀತಿಯಿಂದ ಭಾವ ಅಂತ ಕರೆಯುವ ಹೆಸರು ಅವರೇ ನೆಹರು ಅನ್ನೋ ವ್ಯಕ್ತಿ. ಅಂದಾಗೆ ನೆಹರು ಅರುಣ್ಗೆ ಸ್ವಂತ ಭಾವನಲ್ಲ. ನೆಹರು ಅವರದ್ದು ಕೂಡ್ಲುಗುಂಟೆ ಎನ್ನುವ ಜಿಲ್ಲೆ. ಅವರು ವೃತ್ತಿಯಲ್ಲಿ ಲಾರಿ ಚಾಲಕರಾಗಿದ್ದಾರೆ. ಬಡತನದಲ್ಲಿದ್ದ ಅರುಣ್ ಜೀವನ ನಿರ್ವಹಣೆಗಾಗಿ ಭಾವ ನೆಹರು ಜೊತೆ ಲಾರಿಗೆ ಹೆಲ್ಪರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಲಾರಿಯಲ್ಲಿ ಲೋಡ್ ಮಾಡಲು ಸಹಾಯ ಮಾಡುತ್ತಾ ನೆಹರು ಜೊತೆಯಲ್ಲೇ ಇರ್ತಾನೆ. ಹೀಗಿರುವಾಗ ಒಂದು ದಿನ ಬೆಳಗಿನ ಜಾವ ಜಯಶಂಕರ್ ಬೊಪ್ಪಲಹಳ್ಳಿ ಜಿಲ್ಲೆಯ ಒಂದು ಸರ್ಕಲ್ನಲ್ಲಿ ಲಾರಿಯನ್ನು ಲೋಡ್ ಮಾಡುವ ಸಮಯವದು. ಆಗ ನೆಹರು ಹತ್ತಿರದ ಚಹಾದ ಅಂಗಡಿಯಿಂದ ತನ್ನ ಬಾಮೈದ ಅರುಣ್ಗಾಗಿ ಒಂದು ಕಪ್ ಚಹಾವನ್ನು ತಂದು ಕೊಡ್ತಾರೆ. ಟೀ ಕಪ್ ಕೈಗೆ ಕೊಡುವಾಗ ನೆಹರು ಅರುಣ್ಗೆ ಏನೋ ಒಂದು ಜೋಕ್ ಹೇಳ್ತಾನೆ. ಆ ಜೋಕ್ ಕೇಳಿ ಅರುಣ್ ಮುಗ್ಧವಾಗಿ ನಗಲು ಶುರು ಮಾಡ್ತಾನೆ. ಆದರೆ ಆ ಸಮಯದಲ್ಲಿ ಟೀ ತುಂಬ ಸುಡುತ್ತಿರುತ್ತೆ. ಸುಡುತ್ತಿದ್ದ ಟೀ ಕಪ್ ಕೈಗೆ ತಾಗಿದ್ದರಿಂದ ಅರುಣ್ ನಗುತ್ತಲೇ ಆ ಕಪ್ಪನ್ನು ಇನ್ನೊಂದು ಕೈಗೆ ಶಿಫ್ಟ್ ಮಾಡಿಕೊಳ್ತಾನೆ. ಆತ ಅಷ್ಟು ಮುಗ್ಧವಾಗಿ ನಗುತ್ತಾ ಕಪ್ಪು ಬದಲಾಯಿಸುವ ಇಡೀ ದೃಶ್ಯವನ್ನು ನೆಹರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಳ್ತಾರೆ. ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಕ್ಟಿವ್ ಆಗಿದ್ದ ನೆಹರು ಈ ವಿಡಿಯೋ ಮಾಡಿ ಒಂದು ವಾರದ ನಂತರ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಷ್ಟೇ, ಅಲ್ಲಿಂದ ಶುರುವಾಗಿದ್ದು ನೋಡಿ ಈ ವಿಡಿಯೋದ ಅವರು ನಿರೀಕ್ಷೆ ಮಾಡದ ಮಟ್ಟಿಗೆ ಈ ವಿಡಿಯೋ ಇಡೀ ದೇಶದಾದ್ಯಂತ ವೈರಲ್ ಆಗಿ ಬಿಡುತ್ತೆ. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಸ್ವಂತ ರಕ್ತ ಸಂಬಂಧಿಕರೇ ಕಷ್ಟಕ್ಕೆ ಬರೋದಿಲ್ಲ. ಆದರೆ ಯಾವುದೇ ರಕ್ತ ಸಂಬಂಧವಿಲ್ಲದಿದ್ದರೂ ಲಾರಿ ಡ್ರೈವರ್ ನೆಹರು ಅರುಣ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಅರುಣ್ ಕುಟುಂಬಕ್ಕೆ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅರುಣ್ ಪ್ರಸ್ತುತ ಒಂದು ಸಣ್ಣ ಗೂಡಿನಂಥ ಮನೆಯಲ್ಲಿ ವಾಸ ಮಾಡ್ತಿದ್ದಾನೆ. ನೆಹರು ತಾವು ಕೂಡ ಒಂದು ಮನೆಯನ್ನು ಕಟ್ಟಿಸುತ್ತಿದ್ದು ಅರುಣ್ಗೆ ಜೀವನದಲ್ಲಿ ಸ್ವಾಭಿಮಾನದಿಂದ ಬದುಕುವುದನ್ನು ಕಲಿಸಿಕೊಟ್ಟಿದ್ದಾರೆ. ನೆಹರು ಅರುಣ್ಗೆ ಒಂದು ಮಾತನ್ನು ಹೇಳಿಕೊಟ್ಟಿದ್ದಾರಂತೆ, ಎಷ್ಟೇ ಕಷ್ಟ ಇರಲಿ ಇನ್ನೊಬ್ಬರ ಹತ್ತಿರ ಸ್ವಾಭಿಮಾನ ಬಿಟ್ಟು ಕೈ ಚಾಚಬಾರದು. ನಾವು ಸ್ವಂತ ಶಕ್ತಿಯನ್ನು ನಂಬಿ ಕೈಲಾದಷ್ಟು ಹಣ ಸಂಪಾದನೆ ಮಾಡಿ ಕಷ್ಟಗಳನ್ನು ನಾವೇ ಬಗೆಹರಿಸಿಕೊಳ್ಳಬೇಕು ಎಂದು. ನಿನಗೆ ಏನಾದರೂ ಕಷ್ಟ ಬಂದರೆ ನನಗೆ ಹೇಳು, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ಅಂತ ಧೈರ್ಯ ತುಂಬಿದಾರಂತೆ. ಅಷ್ಟೇ ಅಲ್ಲದೆ ನೆಹರು ಅರುಣ್ಗೆ ಲಾರಿ ಡ್ರೈವಿಂಗ್ ಕೂಡ ಕಲಿಸಿಕೊಟ್ಟಿದ್ದಾರೆ. ಮುಂದೆ ತನ್ನ ಕಾಲ ಮೇಲೆ ತಾನು ನಿಲ್ಲಲು ಒಂದು ಕಸುಬು ಇರಲಿ ಎಂದು ಈ ವಿದ್ಯೆ ಕಲಿಸಿದ್ದಾರೆ. ಇನ್ನು ಅರುಣ್ ಅಪ್ರಾಪ್ತನಾಗಿದ್ದಾಗ ಕ್ಲೀನರ್ ಆಗಿ ಕೆಲಸ ಮಾಡುವಾಗ
ಪೊಲೀಸರಿಗೆ ಸಿಕ್ಕಿಬಿದ್ದು ನೆಹರು ಕಠಿಣ ದಂಡ ಮತ್ತು ಸಮಸ್ಯೆಗಳನ್ನು ಅನುಭವಿಸಿದ್ದು ಉಂಟು. ಆದರೂ ಅವರು ಅರುಣನ್ನು ಕೈ ಬಿಡಲಿಲ್ಲ. ಇವತ್ತು ಅರುಣ್ ಇಷ್ಟು ಪ್ರಸಿದ್ಧಿ ಪಡೆಯೋಕ್ಕೆ ನೆಹರು ಅವರೇ ಮುಖ್ಯ ಕಾರಣ. ಸೊ ಸ್ನೇಹಿತರೆ, ನೆಹರು ಅವರಿಗೆ ತಾನು ಮಾಡ್ತಿರುವ ಲಾರಿ ಚಾಲಕನ ವೃತ್ತಿಯಲ್ಲಿ ಪೂರ್ಣ ತೃಪ್ತಿ ಇದೆ. ಆದರೆ ಅವರ ಮನಸ್ಸಿನಲ್ಲಿ ಒಂದು ದೊಡ್ಡ ಬೇಸರವಿದೆ. ಅದೇನೆಂದರೆ ಸಮಾಜ ಲಾರಿ ಡ್ರೈವರ್ಗಳಿಗೆ ಗೌರವ ಕೊಡುವುದಿಲ್ಲ ಎಂಬುದು. ಯಾರೋ ಕೆಲವು ಡ್ರೈವರ್ಗಳು ಕುಡಿದು ಗಾಡಿ ಓಡಿಸ್ತಾರೆ ಎಂದು ಇಡೀ ಚಾಲಕರ ಸಮುದಾಯವನ್ನೇ ಕೀಳಾಗಿ ಕಾಣುವುದು ತಪ್ಪು ಎನ್ನುತ್ತಾರೆ ನೆಹರು. ನಾವು ಕೂಡ ನಿಮ್ಮಂತೆ ದುಡಿದು ತಿನ್ನುವ ಮನುಷ್ಯರು, ನಮಗೂ ಗೌರವ ಕೊಡಿ ಅಂತ ರಸ್ತೆಗೆ ಇಳಿದು ಹೋರಾಡುವ ಸ್ಥಿತಿ ಬಂದಿದೆ. ಲಾರಿ ಡ್ರೈವರ್ಗಳಿಗೆ ಹೆಣ್ಣು ಕೊಡಲು ಕೂಡ ಹಿಂಜರಿತಾರೆ ಎಂದು ನೆಹರು ಒಂದು ಸಂದರ್ಶನವೊಂದರಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಆದರೆ ಈ ದೇಶದ ಚಾಲಕರು ಒಂದೇ ಒಂದು ದಿನ ಕೆಲಸ ನಿಲ್ಲಿಸಿದರೆ ಇಡೀ ದೇಶದ ವ್ಯವಸ್ಥೆಯೇ ಸ್ತಬ್ಧವಾಗುತ್ತದೆ. ಅಗತ್ಯ ವಸ್ತುಗಳು ಜನರಿಗೆ ತಲುಪುವುದೇ ಇಲ್ಲ ಅನ್ನೋದು ಅಷ್ಟೇ ನಿಜವಾದ ಸತ್ಯ. ಇನ್ನು ಯಶಸ್ಸಿನ ವಿಷಯಕ್ಕೆ ಬಂದರೆ, ನೆಹರು ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಕೇವಲ 1.5 ತಿಂಗಳಿನಲ್ಲಿ ಬರೋಬ್ಬರಿ 40 ಮಿಲಿಯನ್ಗಿಂತಲೂ ಹೆಚ್ಚು ವ್ಯೂಸ್ ಲಭಿಸಿದೆ. ಅವರ ಫಾಲೋವರ್ಸ್ ಸಂಖ್ಯೆ ಕೂಡ ರಾಕೆಟ್ ವೇಗದಲ್ಲಿ ಹೆಚ್ಚಾಗಿದೆ. ಇತ್ತೀಚೆಗೆ ಇವರಿಬ್ಬರು ಸೇರಿ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಕೂಡ ಆರಂಭಿಸಿದ್ದು ಜನರು ತಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಇವತ್ತು ಯಾವುದೇ ಟ್ರೋಲ್ ಅಥವಾ ಮೀಮ್ಸ್ ವಿಡಿಯೋಗಳಲ್ಲಿ ಅರುಣ್ ಫೋಟೋ ಅಥವಾ ವಿಡಿಯೋ ಇಲ್ಲದಿದ್ದರೆ ಆ ಕಂಟೆಂಟ್ ಪೂರ್ತಿಯಾಗುವುದೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಅರುಣ್ ಫೇಮಸ್ ಆಗಿದ್ದಾರೆ. ಸೊ ಸ್ನೇಹಿತರೆ, ದೇಶದಲ್ಲಿ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳಿರುವಾಗ ಈ ಸಾಧಾರಣ ಹುಡುಗನ ಬಗ್ಗೆ ಯಾಕೆ ವಿಡಿಯೋ ಮಾಡಿದ್ದೀರಿ ಅಂತ ಕೆಲವರು ಕೇಳಬಹುದು. ಆದರೆ ಈ ಹುಡುಗ ಅರುಣ್ ಕೂಡ ನಮ್ಮ ದೇಶದ ಒಂದು ಭಾಗವೇ ಆಗಿದ್ದಾನೆ. ದಿನನಿತ್ಯ ಮೊಬೈಲ್ ಪರದೆ ಮೇಲೆ ಬರುವ ಈ ಮುಗ್ಧ ಮುಖದ ಹಿಂದಿರುವ ಕತೆ ಏನು ಅನ್ನೋದು ನಿಮ್ಮೆಲ್ಲರಿಗೂ ಕುತೂಹಲವನ್ನು ತಣಿಸುವುದೇ ಈ ವಿಡಿಯೋದ ಮುಖ್ಯ ಉದ್ದೇಶವಾಗಿದೆ. ಸೊ ಸ್ನೇಹಿತರೆ, ನಿಮಗೂ ಕೂಡ ಈ ಟೀ ಸ್ಟಾರ್ ಬಾಯ್ ಅರುಣ್ ಅವರ ಮುಗ್ಧ ನಗು ಇಷ್ಟವಾಗಿದ್ದಲ್ಲಿ ಹಾಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಆತನಿಗೆ ಜೀವನ ಕೊಟ್ಟ ಲಾರಿ ಡ್ರೈವರ್ ನೆಹರು ಅವರ ದೊಡ್ಡ ಗುಣ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಹಾಗೂ ಟ್ರೆಂಡಿಂಗ್ ಟಾಪಿಕ್ಕಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.